ಎಲ್ಲರದು ಪ್ರಶ್ನೆ ಒಂದ. ಏನಪ್ಪ ಅಂದ್ರೆ, ಏನು ಬಿಡ್ರಿ, ಏನಿದ್ರೆ ಏನೈತಿ, ಕಷ್ಟಗಳು ತಪ್ಪುವಲ್ಲು. ಏನೋ ಕೆಲಸ ಮಾಡಕ್ಕೆ ಹೋದ್ರೆ ಬರೀ ನಷ್ಟ ಆಕತಿ, ಬರೀ ಲಾಸ್ ಆಕತಿ. ನಮ್ಮ ಪಾಡಿಗೆ ನಾವು ಇದ್ರೂ ಸಹಿತ ಅವಮಾನ ಮಾಡಕತ್ತಾರು. ಇವೆಲ್ಲ ಯಾಕೆ ನಡೆದಿರಬೇಕು? ಇದ್ರ ಹಿಂದೆ ಇರ್ತಕ್ಕಂತಹ ಕಾರಣ ಏನು ತಿಳ್ಕೊಳ್ಳೋಣ. ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಿಮ್ಮ ವಿಶಾಲಾಕ್ಷಿಯ ನಮಸ್ಕಾರಗಳು. ಹೇಗಿದ್ದೀರಿ ಎಲ್ಲರೂ? ಎಲ್ಲರ ಧ್ಯಾನಾಭ್ಯಾಸ ಹೆಂಗೆ ನಡೆದತ್ರಿ? ಓಕೆ ಸ್ನೇಹಿತರೆ, ನನಗೆ ಒಟ್ಟ ಕಷ್ಟನೇ ಇಲ್ಲಪ್ಪ, ನಾ ಭಾಳ ಆರಾಮದೀನಿ, ನಂಗೆ ಯಾವಾಗೂ ಒಟ್ಟು ಲಾಸನ ಆಗಿಲ್ಲ, ನಂಗೆ ಅವಮಾನಗಳು ಒಟ್ಟು ಆಗಿಲ್ಲ ಅನ್ನುವಂತಹ ವ್ಯಕ್ತಿನ ನೀವು ಯಾವತ್ತರೇ ನೋಡಿರಿ? ಯಾರಾದರೂ ಅಂಥವ್ರು ಅದಾರ? ಯಾರೂ ಸಿಗಂಗಿಲ್ಲ ರೀ. ಹುಡುಕಾಡಕ್ಕೆ ಹೋದ್ರೆ ಎಲ್ಲರಿಗೂ ಈ 3 ಅಂಶಗಳು ಇರೋದೇ. ಆದ್ರೆ ಅದು ಎಲ್ಲರಿಗೂ ಬೇಡ ಐತಿ. ಬೇಕಾ ಬೇಡ ಅಂತಂದಾಗ ಬ್ಯಾಡ ಅಂತ ಜಾಸ್ತಿ ಹೇಳ್ತಾರೋ. ಯಾಕೆ ಬೇಕಾಗೈತಿ ಅನ್ನುವಂಥದ್ದನ್ನ ಒಂದಿಷ್ಟು ತಿಳ್ಕೊತ ಹೋದೆವು ಅಂತಂದ್ರೆ ಇವು ನಮಗೆ ಕಷ್ಟನೇ ಆಗೋದಿಲ್ಲ, ಇವು ನಮಗೆ ನಷ್ಟ ಅನಿಸೋದೇ ಇಲ್ಲ, ಇವು ಅವಮಾನ ಅಂತ ಅನಿಸೋದೇ ಇಲ್ಲ. ಸ್ನೇಹಿತರೆ, ಹೇಳಬೇಕಪ್ಪ ಅಂತಂದ್ರೆ ಇವೆಲ್ಲ ಕಷ್ಟನೇ ಇರಲಿ, ನಷ್ಟನೇ ಇರಲಿ, ಅವಮಾನನೇ ಇರಲಿ, ಇದು ದೇವರು ಇಟ್ಟಂತಹ ಮೌಲ್ಯಮಾಪನ ಅಂತ ಹೇಳ್ಬೋದು. ನಮ್ಮ ಆತ್ಮನ ಶಕ್ತಿ ಎಷ್ಟೈತಿ, ನಮ್ಮ ತಾಳ್ಮೆ ಎಷ್ಟೈತಿ, ಸಹನೆ ಎಷ್ಟೈತಿ ಅನ್ನೋದನ್ನು ಅಳತೆ ಮಾಡ್ಲಿಕ್ಕೆ ಇಟ್ಟಂತಹ ಮೌಲ್ಯಮಾಪನಗಳು ಇವೆಲ್ಲ. ಆದ್ರೆ ನಾವು ಅಂದ್ಕೊಂಡಿದ್ದೀವ್ರಿ, ಯಾಕೆ ಮನಸ್ಸು ಹೇಳ್ತೈತಿ, ನಿನಗೆ ನೋಡು ಹಿಂಗೆಲ್ಲ ಕಷ್ಟ ಬರತ್ತಿ, ಏನು ಮಾಡ್ತಿ, ಎಷ್ಟು ದೇವ್ರನ್ನ ಬೇಡ್ಕೊಂಡಿದ್ದಿ ನೋಡು, ಯಾವ ದೇವ್ರು ನಿನಗೆ ಏನು ಮಾಡಿತು, ಇಷ್ಟೆಲ್ಲ ಲಾಸ್ ಆಗಿತ್ತು ನೋಡು, ಎಷ್ಟು ಮಂದಿನ ನಂಬಿದ್ದಿ, ಹೆಂಗೆ ಮಾಡ್ರಿ ನಿನಗೆ ನೋಡು ಅಂತ ಹೇಳ್ತೈತಿ. ನೋಡಿ ನೀ ಎಷ್ಟೆಲ್ಲ ಒಳ್ಳೇದು ಮಾಡ್ತಿ, ನಿನ್ನ ಬಗ್ಗೆನೇ ಎಂಥದ್ದೆಲ್ಲ ಮಾತಾಡ್ತಾರೆ ನೋಡು ಅಂತೇಳಿ ಮನಸ್ಸು ಹೇಳ್ತೈತಿ. ಹಾಗಾಗಿ ಈ ಮನಸ್ಸಿನ ಮಾತು ಕೇಳ್ಕೊಂತ ಏನಾಗಿದೀವಪ್ಪ ಅಂತಂದ್ರೆ, ನಮ್ಗೆ ಕಷ್ಟಗಳು ಅಂದ್ರೆ ಬೇಡ, ನಷ್ಟ ಅಂದ್ರೆ ಬೇಡ, ಅವಮಾನ ಅಂದ್ರೆ ಒಟ್ಟ ಬೇಡ, ನಮಗೆಲ್ಲರೂ ಗೌರವನ ಕೊಡಬೇಕು. ಹಿಂಗೆ ಬಯಸೋದು ತಪ್ಪಲ್ಲ, ಅದು ಸರಿನೇ. ಆದರೆ ಅದು ಅತಿ ಆಯ್ತಪ್ಪ ಅಂದ್ರೆ ನಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತೈತಿ ಅನ್ನೋದು ಸ್ವಲ್ಪ ನಮ್ಮ ತಲೆಯಲ್ಲಿ ಇರಬೇಕು ಸ್ನೇಹಿತರೆ. ಭಾಳ ನೋಡಿ, ನಮ್ಮ ಸುತ್ತಮುತ್ತ ಭಾಳ ಉದಾಹರಣೆ ಅದಾವು. ಕಷ್ಟವನ್ನು ಅನುಭವಿಸಿದಾಗ ಒಂದು ಸ್ವಾದ, ಒಂದು ರುಚಿ ಅನ್ನೋದು ಬರ್ತೈತಿ. ನಾವು ಉಣ್ಣುವಂತಹ ರೊಟ್ಟಿನೇ ಇರಲಿ, ಯಾವುದೇ ಅಡುಗೆ ಪದಾರ್ಥ ಇರಲ್ರಿ, ನೋಡ್ರಿ, ಜೋಳದ ಕಾಳನ್ನು ಗಿರಣಿ ಒಳಗೆ ಬೀಸಿದಾಗ, ಅದಕ್ಕೊಂದಿಷ್ಟು ಬಿಸಿನೀರು ಬಿದ್ದಾಗ, ಹದ ಮಾಡಿದಾಗ, ಅದನ್ನು ತಟ್ಟಿದಾಗ, ಅದನ್ನು ಬೆಂಕಿ ಮೇಲೆ ಸುಟ್ಟಾಗ ಅದಕ್ಕೊಂದು ರುಚಿ ಬರ್ತೈತಿ. ಹಾಗೆ ಜೋಳದ ಕಾಳು ತಿನ್ನೋಕ್ಕಾಕತಿ? ಇಲ್ಲ. ಹಾಗೆ ಹಸಿಬಿಸಿ ಬಸಿದಂಥ ರೊಟ್ಟಿ ತಿಂತೀರಿ ನೀವು? ಇಲ್ಲ. ಏನಂತೀರಿ? ಹಸಿಬಿಸಿ ಐತಿ ಅಂತ ಹೇಳ್ತೀರಿ. ಹಂಗೆ ಸಾಕಷ್ಟು ಕಷ್ಟಗಳಾದಾಗ್ಲೇ ನಮ್ಮ ಜೀವನಕ್ಕೊಂದು ಹದ ಅನ್ನೋದು ಬರ್ತೈತಿ. ನಮ್ಮ ಭಾವನೆಗಳು ಪಕ್ವ ಆಕ್ಕವ್ರಿ, ನಮ್ಮ ಆತ್ಮದಲ್ಲಿರ್ತಕ್ಕಂತಹ ಶಕ್ತಿ ಅನ್ನೋದು ನಮ್ಗೆ ಗೊತ್ತಾಗ್ತೈತಿ. ಅಷ್ಟೇ ಯಾಕೆ ಸ್ನೇಹಿತರೆ, ಸುತ್ತಮುತ್ತ ಸಾವಿರಾರು ಕಲ್ಲುಗಳು ಅದಾವ್ರಿ. ಎಲ್ಲ ಕಲ್ಲುಗಳು ಮೂರ್ತಿ ಆಗ್ಯಾವೇನೋ? ಇಲ್ಲ. ಎಷ್ಟೋ ಸಾವಿರ ಕಲ್ಲುಗಳೊಳಗೆ ಒಂದು ಕಲ್ಲನ್ನು ಆಯ್ಕೆ ಮಾಡ್ತಾರೋ. ಆಯ್ಕೆ ಮಾಡಿದಂತಹ ಆ ಕಲ್ಲಿಗೆ ಸಾವಿರ ಉಳಿ ಪೆಟ್ಟು ಬೀಳ್ತಾವ್ರಿ. 1 2 ಅದಕ್ಕೇನು ಸನ್ಮಾನ ಆಕತ್ತೇನ್ರಿ? ಇಲ್ಲ, ಉಳಿ ಪೆಟ್ಟು ಬೀಳ್ತಾವೆ. ಅಷ್ಟೆಲ್ಲ ಪೆಟ್ಟನ್ನು ಸಹಿಸಿದಂತಹ ಆ ಕಲ್ಲು ಏನಾಕತಿ? ದೇವರ ವಿಗ್ರಹ ಅಂತ ಅನ್ಸ್ಕೊತತಿ, ದೇವರ ಅಂತ ಅನ್ಸ್ಕೊತತಿ. ಅದನ್ನು ಗರ್ಭಗುಡಿ ಒಳಗೆ ಪ್ರತಿಷ್ಠಾಪನೆ ಮಾಡ್ತಾರೋ. ಸಾವಿರಾರು ಭಕ್ತರ ಅದ್ರ ಮುಂದೆ ನಿಂತ್ಕೊಂಡು, ದೇವರೇ ನನಗೆ ಅನುಗ್ರಹ ಮಾಡು, ನನಗೆ ಚಲೋ ಮಾಡು ಅಂತ ಕೇಳ್ಕೊತಾರೋ. ಪೆಟ್ಟು ತಿನ್ನಂತಹ ಕಲ್ಲು ದೇವರಾಗ್ತತಿ, ಪೆಟ್ಟು ಬೇಡ ಅಂದಂತಹ ಕಲ್ಲು ಜೀವನ ಪರ್ಯಂತರ ತೆಂಗಿನಕಾಯಿ ಪೆಟ್ಟನ್ನು ತಿಳ್ಕೋತ ಗುಡಿ ಮುಂದೆ ಇರ್ತತಿ. ಇಷ್ಟ ವ್ಯತ್ಯಾಸ ಸ್ವಲ್ಪ ತಿಳ್ಕೊಂಬಿಡೋಣ್ರಿ. ಯಾಕಂದ್ರೆ ಜೀವನ ಅಂತಕ್ಕಂಥದ್ದು 1-2 ದಿವಸದಲ್ರಿ. ನಾ ಪದೇ ಅದನ್ನೇ ಹೇಳ್ತಾ ಇರ್ತೀನಿ. ಸೂಕ್ಷ್ಮತೆಗಳನ್ನು ಅರ್ಥ ಮಾಡ್ಕೊಂಡಿರ್ಬೇಕು ಸ್ನೇಹಿತರೆ, ಅಷ್ಟೇ. ಕಷ್ಟ ಯಾರಿಗೆ ಬಂದಿಲ್ಲ ಹೇಳ್ರಿ? ಶ್ರೀರಾಮಚಂದ್ರ ಇದ್ರ ಶ್ರೀರಾಮಚಂದ್ರನ ಥರ ಇರಬೇಕು ಅಂತ ಹೇಳ್ತೀವಿ. ರಾಮನ ಜೀವನವನ್ನು ಒಂದೊಮ್ಮೆ ನೋಡಿರಿ? ಇಲ್ಲ. ದಶರಥ ನಂದನ ಅಂತ ಕರೀತಾರೋ. ಏನು ಹೇಳಿದ್ರು? ದಶರಥ ಮಹಾರಾಜ, ನೀನು ವನವಾಸಕ್ಕೆ ಹೋಗ್ಬೇಕಪ್ಪ ಅಂತ ಹೇಳಿಬಿಟ್ರು. ಆಗ 2 ಮಾತೇ ಇಲ್ಲ. ವನವಾಸಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಆಕತ್ರಿ ನಮಗೆ, ಎಷ್ಟು ಲಾಸ್ ಆಕತ್ರಿ ನಮಗೆ, ಮತ್ತು ಇಷ್ಟೆಲ್ಲ ಇಡೀ ಜನತೆ ಏನಂದಾರು ಅಂತ ವಿಚಾರ ಮಾಡ್ಯಾರ ಅವರು? ಇಲ್ಲ. ತಮ್ಮ ಮತ್ತು ಪತ್ನಿಯ ಜೊತೆಗೆ ವನವಾಸಕ್ಕೆ ಹೋಗ್ಬಿಟ್ರು. ಯಾಕೆ? ಲಕ್ಷ್ಮಣಿಗೆ ಕಷ್ಟ ಆಗಿಲ್ಲ, ಅವರಿಗೆ ನಷ್ಟ ಆಗಲಿಲ್ಲ, ಅಪಮಾನಗಳಾಗಲಿಲ್ಲ, ಸೀತಾಮಾತೆಗೆ ಅಪಮಾನ ಆಗಲಿಲ್ಲ. ಇಷ್ಟೆಲ್ಲ ಅಪಮಾನಗಳ ಮಧ್ಯೆ ಅರಣ್ಯವಾಸ ಅಂದ್ರೆ ಸಾಧ ಇರ್ತೈತೇನ್ರಿ? ಅಲ್ಲೇನು ಮನೆ ಇರ್ತೈತಿ? ಏನೂ ಇಲ್ಲ. ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದಂತಹ ಆ ರಾಜಕುಮಾರರು, ಸೀತಾಮಾತೆ ಅರಣ್ಯದಲ್ಲಿ 14 ವರ್ಷಗಳ ಕಾಲ ಆ ಒಂದು ಸಮಯವನ್ನು ಕಳೆದ್ರು. ಎಂತಹ ಸಮಯ ಇತ್ರಿ? ಭಾಳ ಕಷ್ಟದ ಸಮಯ. ಅಲ್ಲಿ ರಾವಣ ಬರ್ತಾನೋ, ಯುದ್ಧ ಆಗ್ತೈತಿ. ಎಷ್ಟೆಲ್ಲ ಘೋರತೆಗಳ ಮಧ್ಯೆ ಅವರು ಇಡೀ ಆ ಒಂದು 14 ವರ್ಷ ಕಳೆದಾಗ ಏನು ಸಿಕ್ತು? ಮತ್ತು ಅವಮಾನನೇ ಸಿಕ್ತು. ಪುನಃ ರಾಜ್ಯಕ್ಕೆ ಅವ್ರು ಹೊಳ್ಳಿ ಬಂದಾಗ ಮತ್ತು ಸಾಮಾನ್ಯ ಜನರು ಮಾತಾಡ್ಕೋತೇ ಇರ್ತಾರೋ, ಹಿಂಗಂತ ಹಂಗಂತ. ನೋಡ್ರಿ, ಅವಮಾನ ಸುರಿಮನೆ ಆಗ್ತಾ ಇತ್ತು. ಹಾಗೆ ಇದೆಲ್ಲವನ್ನು ಅವ್ರು ಗಮನಕ್ಕೆ ತಗೋಲಿಲ್ಲ, ಎಲ್ಲವನ್ನು ಸ್ವೀಕರಿಸಿದ್ರು. ನಾವು ಇವತ್ತು ಅವ್ರನ್ನ ಏನಂತ ಅನ್ಕೋತೀವ್ರಿ? ದೇವರು ಅಂತೀವಿ. ದೇವರ ಮನೆಯಲ್ಲಿಟ್ಟು ಅವ್ರನ್ನ ಪೂಜಿಸ್ತೀವಿ.
ಶ್ರೀರಾಮಚಂದ್ರನ ತರಹ ಮಗು ಹುಟ್ಟಲಿ, ಲಕ್ಷ್ಮಣನ ತರಹ ಸಹೋದರ ಇರಲಿ, ಮಗಳು ಇದ್ರು ಅಂತಂದ್ರೆ ಸೀತಾಮಾತೆ ತರಹ ಇರಬೇಕು ಅಂತೇಳಿ ಅವ್ರ ಹೆಸರನ್ನು ಕೂಡ ಇರ್ತೀವ್ರಿ ನಾವು. ಯಾಕೆ ಅವ್ರಿಗೆ ಹಂಗೆ ಬಂತ ಆ ಪದವಿ. ಸಾಕ್ಷಾತ್ ವಿಷ್ಣುವಿನ ಅವತಾರ ಅದು ಶ್ರೀರಾಮಚಂದ್ರ. ಕಷ್ಟ ಅನುಭವಿಸಿದ ದೇವರು ಕೂಡ ಬಂದು ಕಷ್ಟವನ್ನು ಅನುಭವಿಸಿದಾಗಲೇ ಮತ್ತೆ ನಮಗೆ ದೈವತ್ವದ ಪದವಿ ನಮಗೆ ಸಿಕ್ತು ಸ್ನೇಹಿತರೆ. ಆ ದೈವತ್ವದ ಪದವಿಗೋಸ್ಕರ ಕಷ್ಟ ಅನುಭವಿಸ್ಬೇಕು ಅಂತ ಹೇಳಕತ್ತಿಲ್ಲ. ಯಾಕೆ ಬರ್ಲಾಕತ್ತಾವು ನಮಗೆ ಕಷ್ಟ ಅನ್ನೋದನ್ನು ಸ್ವಲ್ಪ ವಿಚಾರ ಮಾಡಬೇಕು. ಬಂದಂತಹ ಪ್ರತಿಯೊಂದು ಈ ಪ್ರಾಬ್ಲಮ್ಗಳು ಮತ್ತು ಲಾಸ್, ಈ ಅವಮಾನಗಳು ಎಲ್ಲ ನಮಗೆ ಏನೋ ಒಂದು ಕಲಿಸ್ತಿರ್ತಾವ್ರಿ. ಒಂದೊಂದು ಪಾಠವನ್ನು ಕಲಿಸೋದಕ್ಕೆ ಬರ್ತಿರ್ತಾವೆ, ಬಿಟ್ರೆ ನಮ್ಮನ್ನು ಕುಗ್ಗಿಸಕ್ಕೆ ಬರ್ತಿರಂಗಿಲ್ಲ. ಯಾರು ಅದನ್ನು ತಿಳ್ಕೊಂಡು ಹೇಳ್ತಾರಲ್ಲ ಒಂದು ಒಳ್ಳೆ ಸಾಧನೆ ಮಾಡ್ತಾರ್ರಿ. ನಂಗೆ ಕಷ್ಟ ಬಂದೈತಿಲ್ಲ ಅಂತ ಒಳಗೆ ಕುಂತ್ವಿ ಅಂತಂದ್ರೆ ಹೊರಗಡೆ ಬರಲಿಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಅಷ್ಟೇ ಯಾಕೆ, ಪಾಂಡವರು ಕೂಡ ವನವಾಸಕ್ಕೆ ಹೋಗಬೇಕು ಅಂತ ಆದಾಗ ಅವರು ಪ್ರತಿಕಾರವನ್ನು ತೀರಿಸ್ಕೋಬೇಕಂತ ಅನ್ಕೊಳ್ಳಿಲ್ಲ. ಯಾಕೆ ನಾವು ಯುದ್ಧನ ಮಾಡ್ತೀವಿ ಅಂತ ಅನ್ಲಿಲ್ಲ ಅವರು. ಓಕೆ, ಏನಾಗೈತಿ ಮಾತ, ನಾವು ವನವಾಸಕ್ಕೆ ಹೋಗಬೇಕು, ಅರಣ್ಯವಾಸವನ್ನು ನೀವು ಮಾಡಲೇಬೇಕು ಅಂತ ಹೇಳಿದ್ರಲ್ಲ ಕೌರವರು ಶಕುನಿ ಉಪದೇಶದಂಗ. ಅದೇ ಥರ ಒಪ್ಕೊಂಡ್ರು ಅವರು. ಎಲ್ಲ ಕಳ್ಕೊಂಡೋದೇವು, ಓಕೆ ನಾವು ಹೋಗ್ತೀವಿ ಅಂತ ಹೇಳಿದ್ರು. ದ್ರೌಪದಿಯ ಅವಮಾನ ಆಗಿತ್ತು ಮಹಾಸಭೆಯಲ್ಲಿ. ಆ ಅವಮಾನದ ಬೆಂಕಿಯನ್ನು ಎದೆಯೊಳಗೆ ಇಟ್ಕೊಂಡು ಅಸಹಾಯಕ ಸ್ಥಿತಿಯಲ್ಲಿ ಮತ್ತೆ ಅರಣ್ಯಕ್ಕೆ ಹೋದರು. ಅಲ್ಲಿ ಹೆಂಗಿತ್ತು ಅವ್ರದ್ದು, ಹಲವಾರು ವರ್ಷಗಳ ಕಾಲ ಘೋರ ತಪಸ್ಸನ್ನು ಮಾಡಿದರು. ದೇವತೆಗಳನ್ನು ಒಲಿಸ್ಕೊಂಡ್ರು, ಸಾಕಷ್ಟು ಶಕ್ತಿಗಳನ್ನು ಪಡ್ಕೊಂಡ್ರು. ಅಂತಹ ಪ್ರಯತ್ನಗಳನ್ನು ಮಾಡಬೇಕೇ ವಿನಃ ಕಷ್ಟ ಬಂದಾಗ ಕುಗ್ಗಿ ನನ್ನಿಂದ ಇನ್ನೇನೂ ಆಗೋದಿಲ್ಲ ಅಂತ ಕೂತ್ಕೋಬಾರ್ದು ಸ್ನೇಹಿತರೆ. ನಮ್ಮಲ್ಲಿ ಎಲ್ಲ ಶಕ್ತಿ ಅದಾವ್ರಿ. ನಮ್ಮ ದೇಹ ಎಲ್ಲದಕ್ಕೂ ಸ್ಪಂದಿಸ್ತತಿ. ನಾವು ಕುಗ್ಗಿದೀವಿ ಅಂದ್ರೆ ನಮ್ಮನ್ನು ಕುಗ್ಗಿಸ್ತತಿ, ಎದ್ದು ನಿಂತೀವಿ ಅಂತಂದ್ರೆ ನಮ್ಮನ್ನು ಬೆಳೆಸ್ತತಿ. ಎಲ್ಲ ವ್ಯವಸ್ಥೆ ಹೊರಗಡೆಯಿಂದ ಇರೋದಿಲ್ಲ ಸ್ನೇಹಿತರೆ. ಕೆಲವೊಮ್ಮೆ ನಮ್ಮ ಅಂತರಂಗದ ಮಾತನ್ನು ಕೂಡ ಕೇಳಬೇಕಾಗ್ತದ್ರಿ. ಅಷ್ಟೇ ಯಾಕೆ, ನಾವು ಮಹಾತ್ಮರು ಅಂತ ಕರಿತೀವಿ, ಸಾಕಷ್ಟು ಪುಣ್ಯ ಚರಿತ್ರೆಗಳನ್ನ ಓದ್ತೀವ್ರಿ, ಹೌದಾ? ಅಥನೀಶ್ ಯೋಗಿಗಳ ಬಗ್ಗೆ ತಾವೆಲ್ಲ ಕೇಳಿರ್ಬೋದು ಸ್ನೇಹಿತರೆ. ಏನು ಅವರ ಜೀವನ ಚರಿತ್ರೆ ಯಾರ್ಯಾರು ಓದಿರಿ? ಓದಬೇಕು ಸ್ನೇಹಿತರೆ. ಅವರು ಹಠಯೋಗವನ್ನು ಮಾಡಿದರು. ಸುಮಾರು ಭಕ್ತಗಣಗಳಿಗೆಲ್ಲ ದೊಡ್ಡ ದೊಡ್ಡ ಜ್ಞಾನವನ್ನು ಕೊಡ್ತಾ ಇದ್ರು. ಮೌನ ಯೋಗಿ ಅಂತ ಹೇಳ್ಬೋದು, ಭಾಳಷ್ಟು ಸಾದಾ ಸೀದಾ ಅಂತ ಹೇಳ್ಬೋದು. ಅವರು ಹಿಂಗೆ ಒಂದು ಕಡೆಗೆ ಒಂದು ಹಳ್ಳಿಗೆ ಭಿಕ್ಷಾಟನೆಗೆ ಅಂತ ಹೋದಾಗ ಒಂದು ತುತ್ತು ಅನ್ನ ಸಿಕ್ಕರೆ ಸಾಕು, ಅದನ್ನು ಉಂಡು ಮತ್ತು ಯೋಗ ಸಾಧನೆಗೆ ಇರ್ತಕ್ಕಂಥ ಸಾಧಕರವರು. ಒಬ್ಬ ಅಜ್ಞಾನಿ ಏನು ಮಾಡಿದಪ್ಪ, ನನ್ನ ಹತ್ರ ಏನೂ ಇಲ್ಲರಿ, ಜೋಳ ಅದಾವು ತಗೋರಿ ಅಂತ ಕೊಟ್ಟುಬಿಟ್ಟ. ಅವ್ರಿಗೆ ಗೊತ್ತಿಲ್ಲ ಅವ್ರು ಅದನ್ನ ಹೆಂಗೆ ರೊಟ್ಟಿ ಮಾಡ್ಕೋತಾರಂತ ಗೊತ್ತಿಲ್ಲ, ಭಾವು ಕೈ ಕೊಟ್ಟುಬಿಟ್ಟ. ಅವರು ಏನು ಮಾಡಿದ್ರು, ತಿರಸ್ಕಾರ ಮಾಡಲಿಲ್ಲ. ಅದನ್ನು ತಂದು ಒಂದು ಕಲ್ಲಿನ ಮೇಲೆ ಕುಟ್ಟಿ ಪುಡಿ ಮಾಡಿ ಅದನ್ನೇ ಕುದಿಸಿ ಊಟ ಮಾಡಿ ಮತ್ತೆ ಯೋಗ ಸಾಧನೆಯಲ್ಲಿ ಮುಳುಗಿದ್ರು, ಮತ್ತೆ ಆತ್ಮಜ್ಞಾನ ಸಾಧನೆ ಒಳಗೆ ಮುಳುಗಿದ್ರು. ಅದು ಕಷ್ಟ ಅಂತ ಅನ್ಕೊಂಡ್ರ ಅವರು? ಇಲ್ಲ. ಯಾಕೆ? ಅವರು ಮನಸ್ಸಿನ ಮಾತು ಕೇಳಿಲ್ಲ. ಎಸ್, ಇವತ್ತಿನ ದಿವಸ ಇಡೀ ಜಗತ್ತು ನನಗೆ ಇಷ್ಟು ಅನ್ನವನ್ನಾದರೂ ಕೊಟ್ಟತಿ ಅನ್ನುವಂತಹ ಧನ್ಯತಾ ಭಾವದಿಂದ ಅದನ್ನು ಸ್ವೀಕಾರ ಮಾಡ್ರು. ನನಗೆ ಇಷ್ಟನ್ನು ಅಷ್ಟಾಗೈತಿ ಅಂತ ಅನ್ಕೋಲಿಲ್ಲ ಅವರು. ಇದು ನನಗೆ ಜೋಳ ಕೊಟ್ಟು ಅವಮಾನ ಮಾಡಿದ್ದಲ್ಲ ಅಂತ ಅನ್ಕೋಲಿಲ್ಲ. ಇದು ಶಿವಯೋಗಿಗಳ ಕಥೆ. ಆದ್ರೆ ಇನ್ನು ಸಿದ್ಧಾರೂಢರು ಅದ್ವೈತ ಸಾರ್ವಭೌಮ ಅಂತ ಕರೆಸ್ಕೊಂಡವರು. ಸಿದ್ಧಾರೂಢರ ಚರಿತ್ರೆ ಎಲ್ಲರೂ ಓದಿರಲ್ಲ. ಆ ಒಬ್ಬ ಮಹಾಶಯನ ಆದರ್ಶ ಜೀವನನೇ ಸಾಕು ಸ್ನೇಹಿತರೆ. ನೋಡ್ರಿ, ನಮಗೆಲ್ಲ ಬರುವಂಥ ಕಷ್ಟಗಳು ಅಷ್ಟೇನ ಭಾಳ ದೊಡ್ಡ ಅಲ್ಲ ಅಂತ ಅನಿಸ್ತತಿ. ಅವರು ಅದನ್ನು ಎಲ್ಲ ತಿಳ್ಕೊಂಡಾಗ ಯಾರೇ ಒಂದಿಷ್ಟು ಏನಾರು ನಮಗೆ ಅಂದಿರ್ತಾರೋ ಅದನ್ನು ಮನಸ್ಸಿಗೆ ಹಚ್ಕೊಂಡ ತಿಂಗಳಾನುಗಟ್ಲೆ ವರ್ಷಾನುಗಟ್ಲೆ ಕೊರಗ್ತೀವಿ, ನಮ್ಗೆ ಹಿಂಗೆ ಅಂದಾರಲ್ಲ ಅಂತ ಹೇಳಿ. ಆ ಮಹಾನ್ ಚೇತನಕ್ಕೆ ಏನು ಮಾಡಿರಿ ಗೊತ್ತನ್ರಿ? ಒಬ್ಬ ಅಜ್ಞಾನಿ ಏನು ಮಾಡಿದ ಅಂತಂದ್ರೆ, ನೀ ದೇವ್ರಂತ ಹೇಳ್ತೀಯಲ್ಲ, ನೀ ದೇವ್ರ ಆಗಿದ್ದಿ ಅಂತಂದ್ರೆ ನೋಡೋನು ನೀನು ಚೆಕ್ ಮಾಡ್ತಾನಂತೇಳಿ ಅವ ಏನು ಮಾಡಿದಪ್ಪ ಅಂದ್ರೆ, ಒಂದು ಬೆಂಕಿಯ ಒಂದು ಕೆಂಡನ ತಲೆ ಮ್ಯಾಗಿಟ್ಟ. ನೀ ದೇವ್ರಂತಲ್ಲ, ಹೆಂಗೆ ಸಹಿಸ್ಕೊತಿ ನೋಡ್ತಂತೇಳಿ ಕೆಂಡವನ್ನು ಇಟ್ಕೊಂಡಂತಹ ಸಿದ್ಧಾರೂಢರು ಮುಖದ ಮೇಲೆ ನಗು ಇತ್ತು. ಅವನಿಗೆ ಆಶ್ಚರ್ಯ ಆಯ್ತು ಅಜ್ಞಾನಿಗೆ. ಕೈ ಮುಗಿದ್ಬಿಟ್ಟ, ನನ್ನ ತಪ್ಪಾಯ್ತ್ರಿ ಕ್ಷಮಿಸ್ರಿ ಅಂತಂದ. ಆಗ ಸಿದ್ಧಾರೂಢರು ಏನು ಹೇಳಿ ಗೊತ್ತನ್ರಿ? ಬೈಲಿಲ್ಲ ಅವರು. ನೋಡ್ಪಾಯಪ್ಪ, ನಿನ್ನ ನೋಡ್ರ ನನ್ನ ಶಿಷ್ಯಂದ್ರು ನೀ ಮಾಡಿದ್ದನ್ನೆಲ್ಲ ನೋಡ್ರ ನಿನ್ನ ಬಡಿತಾರು, ನಿನಗೆ ಹಿಂಸೆ ಮಾಡ್ತಾರೋ, ನೀ ಇಲ್ಲಿಂದ ಹೋಗಿಬಿಡು ಅಂತ ಹೇಳ್ತಾರು. ಮತ್ತೊಬ್ಬ ಬರ್ತಾನ್ರಿ, ಕಲ್ಲಿಂದ ಹೊಡಿತಾನೋ, ನೋಡು ನಿನಗೆ ರಕ್ತರೇ ಬರ್ತತೆ ನೋಡೋನು, ನೀ ದೇವರಲ್ಲ, ನಿನಗೆ ರಕ್ತ ಬರ್ತತೆ ನೋಡೋನು ಅಂತ ಚೆಕ್ ಮಾಡಿದ. ಎಲ್ಲ ಅಜ್ಞಾನಿಗಳು. ಕಲ್ಲಿಂದ ಹೊಡೆದ, ರಕ್ತ ಸೋರ್ತಾ ಇತ್ತು, ತಲೆನೋವು ಬಂದಿತ್ತು. ಆ ಒಂದು ವೇದನೆ ಹೆಂಗಿರ್ತತ್ರಿ ದೇಹಕ್ಕೆ ಹಿಂಸೆ ಆದಾಗ, ಅದೆಲ್ಲವನ್ನ ತಡ್ಕೊಂಡು ಸಿದ್ಧಾರೂಢರು ಮತ್ತೆ ಹೇಳ್ರು, ಬೇಡಪ್ಪ ಹಿಂಸೆ ಮಾಡಕ್ಕೆ ಹೋಗ್ಬೇಡ, ನನ್ನ ಈ ಒಂದು ರಕ್ತ ನೋಡಿ ನಿಂಗೆ ಆನಂದ ಆಗಿತ್ತಲ್ಲ, ಓಕೆ, ಆದ್ರೆ ನೀ ಭಾಳ ಹೊತ್ತು ಇರಕ್ಕೆ ಹೋಗ್ಬೇಡ, ನೀ ಇಲ್ಲಿಂದ ಹೋಗಿಬಿಡು. ಯಾಕಂದ್ರೆ ಯಾರಾದರೂ ನೋಡಿದ್ರೆ ಮತ್ತು ನಿನಗೆ ಹಿಂಸೆ ಮಾಡ್ತಾರೋ. ಇಂತಹ ಸದ್ಗುಣಗಳನ್ನು ಮನಸ್ಸಿನ ಮಾತು ಕೇಳಲ್ಲ ಇದ್ರೆ ಇಂಥ ಸದ್ಗುಣಗಳ ಬೆಳಿತಾವ್ರಿ.
ಮನಸ್ಸಿನ ಮಾತು ಕೇಳ್ಕೊಂತ ಇದ್ವಿ ಅಂತಂದ್ರೆ ಮಹಾತ್ಮರಾಗೋದಿಲ್ಲ ಸ್ನೇಹಿತರೆ. ನೋಡ್ರಿ ಆ ವೇದನೆ ಹೆಂಗಿರ್ಬೇಕು. ಸಿದ್ಧಾರೂಢರು ಅಂತಂದ್ರೆ ಅದು ಸಾಕ್ಷಾತ್ ಶಿವನ ಅವತಾರ ಸ್ನೇಹಿತರೆ. ಅಂಥವ್ರಿಗೆ ಈ ಅಜ್ಞಾನಿ ಜಗತ್ತು ಏನ್ ಮಾಡಿತು, ಕಲ್ಲಿಂದನ ಹೊಡಿತು, ಬೆಂಕಿ ಕುಳ್ಳನ ಇಟ್ಟಿತು, ಅವಮಾನ ಮಾಡಿತು, ಇನ್ನೇನೋ ಬೇರೆ ಹೇಳಕತ್ತದಿಲ್ಲ ಅಂತೇಳಿ ಅವಾಚ್ಯ ಶಬ್ದಗಳಿಂದನ ಬೈದ್ರು. ಆದರೂ ಸಹಿತ ಆ ಸಹನಾಮೂರ್ತಿ, ಕರುಣಾಮೂರ್ತಿ ಜಗತ್ತಿಗೆ ಅದ್ವೈತ ಸಾರವನ್ನ ಒತ್ತಿ ಒತ್ತಿ ಹೇಳಿದ್ರು. ನೀನೇ ಭಗವಂತ, ನಿನ್ನೊಳಗಿರ್ತಕ್ಕಂತಹ ಆತ್ಮನೇ ಪರಮಾತ್ಮ, ಅವನನ್ನು ಕಂಡುಕೋ, ಸೇವಾ ಮನೋಭಾವವನ್ನು ಇಟ್ಕೋ, ಸಹೃದಯವನ್ನು ಇಟ್ಕೋ, ಯಾರನ್ನೂ ದ್ವೇಷ ಮಾಡಬೇಡ, ಎಲ್ಲರನ್ನೂ ಪ್ರೀತಿಸು ಅಂಥೇಳಿ ಇಡೀ ಜಗತ್ತಿಗೆ ಅದ್ಭುತವಾದಂಥ ಸಂದೇಶವನ್ನು ಸಾರಿದ್ರು. ಏನು ಕಷ್ಟ ಇತ್ತು, ನಷ್ಟಗಳಿತ್ತು, ಜೊತೆಗೆ ಅವಮಾನಗಳ ಸುರಿಮಳನೆ ಆಗ್ತಾ ಇತ್ತು. ಅದನ್ನ ಯಾವುದು ಅವರು ಗಮನಕ್ಕೆ ತಗೊಂಡ್ರ, ನನಗೆ ಹಿಂಗೆ ಆಗಕತ್ತತಿ ಅಂತ ಯಾವತ್ತಾರು ಗಮನಕ್ಕೆ ತೊಗೊಂಡ್ರಿ? ಇಲ್ಲ. ಆದ್ರೆ ನಾವೇನು ಮಾಡ್ತೀವಿ, ಸ್ವಲ್ಪ ಏನಾರ ಫರ್ಕ್ ಆಗಿತ್ತಪ್ಪ, ಸ್ವಲ್ಪ ಏನಾರ ವ್ಯತ್ಯಾಸ ಆಗಿತ್ತು ಅಂತಂದ್ರೆ ನಮ್ಮಲ್ಲಿ ಶುರುವಾಗಿರ್ತೈತೆ ರೀ ಉಥಲ್ ಪುಥಲ್. ನನಗೆ ಅವ್ರು ಹಂಗಂದಾರಲ್ಲ, ನನಗೆ ಅವ್ರು ಹಿಂಗೆ ಅಂದಾರಲ್ಲ, ನನಗೆ ಯಾಕೆ ಕಷ್ಟ ಬರ್ತೈತಿ, ನಾ ಇಷ್ಟೆಲ್ಲ ಒಳ್ಳೇದು ಮಾಡ್ರೆ ನನಗೆ ಯಾಕೆ ಕಷ್ಟ ಬರ್ತೈತಿ. ನೋಡ್ರಿ, ಒಂದು ತಿಳ್ಕೊಂಬಿಡ್ರಿ, ಹೆಚ್ಚು ಕಷ್ಟ, ಹೆಚ್ಚು ನಷ್ಟ, ಹೆಚ್ಚು ಅವಮಾನಗಳು ಆಗಕತ್ತಾವು ಅಂತಂದ್ರೆ ಒಂದು ಕಾರಣ ನಿಮ್ಮ ಕರ್ಮಗಳು ಕಳಿಲಕತ್ತಾವು, ನಿಮ್ಮ ಕರ್ಮಗಳು ಕಡಿಮೆ ಆಗಕತ್ತಾವು ಅಂತ ತಿಳ್ಕೊರಿ. ಇನ್ನೊಂದು ಮುಖ್ಯವಾದ ಕಾರಣ ಏನಪ್ಪ ಅಂದ್ರೆ ಇದು ಕೊನೆಯ ಜನ್ಮ ಅಂತ ತಿಳ್ಕೊರಿ. ಅದರಲ್ಲೂ ವಿಶೇಷವಾಗಿ ಆತ್ಮಜ್ಞಾನ ಅಥವಾ ಆಧ್ಯಾತ್ಮದ ಹಾದಿಯನ್ನು ಹಿಡಿದವ್ರಿಗೆ ಕಷ್ಟಗಳು ಜಾಸ್ತಿ ಇರ್ತಾವ್ರಿ. ಯಾಕಪ್ಪ ಅಂದ್ರೆ ನಮ್ಮ ಆಯ್ಕೆನ ಹಂಗಿರ್ತೈತಿ. ನೋಡ್ರಿ, ಪ್ರಾಪಂಚಿಕತೆ ಒಳಗೆ ನೀವು ಯಾವುದೋ ಬಿಸ್ನೆಸ್ ಮಾಡ್ತೀರಿ ಅಂತಂದಾಗ ಆಯ್ಕೆ ಮಾಡ್ಕೊಂಡ್ರಿ ಬಿಸ್ನೆಸ್ ಮಾಡಬೇಕು ಅಂಥೇಳಿ, ಅಲ್ಲಿ ಲಾಸು ಆಗ್ಬೋದು, ನಿಮ್ಗೆ ಪ್ರಾಫಿಟು ಆಗ್ಬೋದು, ಲಾಭನೂ ಆಗ್ಬೋದು, ನಷ್ಟನೂ ಆಗ್ಬೋದು. ಅದನ್ನು ಫೇಸ್ ಮಾಡೋಕೆ ನೀವು ರೆಡಿ ಆಗಿರಬೇಕು. ಓಕೆನಾ? ಇನ್ನು ಆತ್ಮಜ್ಞಾನ ಪಡ್ಕೋಬೇಕು ಅಂತಂದಾಗ ಅವು ಸಣ್ಣ ಮಟ್ಟದ ಕಷ್ಟ ಇರಂಗಿಲ್ರಿ, ಭಾಳ ದೊಡ್ಡ ಮಟ್ಟದ ಕಷ್ಟ ಇರ್ತಾವೆ. ಕೆಲವೊಮ್ಮೆ ರಪ್ ಅಂತ ಕೆಳಗೆ ಬಿದ್ವಿ ಅಂತಂದ್ರೆ ಹೇಳೋಕ್ಕಾಗೋದಿಲ್ಲ, ಅಂತಹ ಕಷ್ಟ ಬಂದಿರ್ತಾವೆ. ಆದರೂ ಸಹಿತ ಕುಗ್ಗಲ್ದ ಎದ್ದು ನಿಂತ್ವಿ ಅಂತಂದ್ರೆ ಸದ್ಗುರು ನಮ್ಮ ಕೈಯನ್ನು ಹಿಡಿತಾನ್ರಿ. ಆ ಒಂದು ಅಂಶ ನಮ್ಮ ತಲೆಯಲ್ಲಿ ಯಾವತ್ತೂ ಇರಲಿ ಸ್ನೇಹಿತರೆ. ನೋಡ್ರಿ, ಇವಾಗ ಎಲ್ಲರೂ ಹೇಳ್ತಾರೋ ಆತ್ಮಜ್ಞಾನಿ ಅದನಪ್ಪ, ಸ್ವಲ್ಪ ಆಧ್ಯಾತ್ಮ ಸಾಧನೆ ಮಾಡ್ತೀನಿ, ಆದರೂ ಕೂಡ ನನಗೇನು ಕಷ್ಟ ತಪ್ಪಿಲ್ಲಪ್ಪ ಅಂತ ಹೇಳ್ಬೋದು. ಇಷ್ಟೆಲ್ಲ ಧ್ಯಾನ ಮಾಡ್ರು ಸಹಿತ ಯಾಕೆ ಕಷ್ಟಗಳು ನಿಂದ್ರವಲ್ಲು, ಏನೋ ಹೆಚ್ಚಾಗಕತ್ತಾವು ಅಂತ ಕೆಲವೊಬ್ರು ಅಂತಿರ್ತಾರ್ರಿ. ತಿಳ್ಕೊಂಬಿಡ್ರಿ, ನಿಮ್ಮ ಕಷ್ಟಗಳು ನಿಮ್ಮ ಕರ್ಮಗಳ ಮೂಲಕ, ಕರ್ಮ ಅನ್ನೋದು ಕಷ್ಟಗಳ ಮೂಲಕ ಕಳೀಲಕತ್ತೈತಿ, ದೇಹದ ಸಮಸ್ಯೆ ಮೂಲಕ ಹೊಂಟತಿ. ಅವಮಾನಗಳು ಹೆಚ್ಚಾಗತ್ತಾವು ಅಂತಂದ್ರೆ ನೀವು ಅವರೆಲ್ಲರಿಗಿಂತ ಮುಂದದ್ರಿ ಅಂತ ತಿಳ್ಕೊಬೇಕು. ಎಲ್ಲರಿಂದ ಸನ್ಮಾನವನ್ನು ಬಯಸಕ್ಕೆ ಹೋಗ್ಬೇಡ್ರಿ. ಅವ್ರ ಹತ್ರ ಏನಿರ್ತೈತಲ್ಲ ಅದನ್ನು ಅವ್ರು ಕೊಡ್ತಿರ್ತಾರೋ. ನನಗೆ ಅವ್ರು ಅವಮಾನ ಮಾಡಿರಲ್ಲ, ಹೌದು, ಅವರಲ್ಲಿ ಅಂಥ ಮನೋಭಾವ ಐತೆ, ಅವ್ರು ಅದನ್ನು ಕೊಟ್ಟರು. ಇನ್ನು ಒಬ್ರು ನಂಗೆ ಸನ್ಮಾನ ಮಾಡಿದ್ರು, ಅವರಲ್ಲಿ ವೈಶಾಲ್ಯತೆ, ಹೃದಯ ವೈಶಾಲ್ಯತೆ ಐತಿ, ಅದನ್ನು ಅವ್ರು ಕೊಟ್ಟರು. ಹಿಂಗೆ ನನಗೆ ಅವ್ರು ಅದನ್ನು ಕೊಟ್ಟರು, ಇವ್ರು ಇದನ್ನು ಕೊಟ್ಟರು ಅಂತೇಳಿ ಕುಂತ್ರಿ ಅಂತಂದ್ರೆ ನಿಮ್ಮೊಳಗಿದ್ದದನ್ನು ಕಂಡುಕೊಳ್ಳೋಕ್ಕಾಗೋದಿಲ್ಲ ಸ್ನೇಹಿತರೆ. ನಾವು ಬಂದಿರೋದು ಯಾವುದಕ್ಕೋಸ್ಕರ? ಲೋಕದ ಡೊಂಕ ನೀನೇ ಕೆತ್ತಿದ್ದುವೆ ಅಂತ ಹೇಳ್ತಾರೆ ಶರಣರು. ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಏನಾಗಬೇಕಾಗಿತ್ತಿ? ಮನವನ್ನು ಸಂತೈಸಬೇಕಾಗಿತ್ತಿ, ನಿಮ್ಮ ತನುವನ್ನು ಸಂತೈಸಬೇಕಾಗಿತ್ತಿ. ಏನನ್ನು ಕಂಡ್ಕೋಬೇಕಾಗಿತ್ತಿ? ನಮ್ಮೊಳಗಿರ್ತಕ್ಕಂಥ ಸತ್ಯವನ್ನು ಕಂಡ್ಕೋಬೇಕಾಗಿತ್ತಿ. ಈ ಲೋಕದ ನಿಂದನೆ, ಅವಮಾನ, ಅಪಮಾನಗಳಿಗೆ ತಲೆ ಕೊಟ್ಟು ಕುಂತ್ರಿ ಅಂತಂದ್ರೆ ಮಹತ್ತರವಾದದನ್ನು ಸಾಧನೆ ಮಾಡೋಕ್ಕಾಗೋದಿಲ್ಲ ಸ್ನೇಹಿತರೆ. ಏನು ಸಾಧನೆ? ನಾವೇನು ಘನಪಂಡಿತರಾಗಬೇಕಾಗಿತ್ತೆ? ವೇದಾಂತವನ್ನು ಓದಿ ವೇದಾಂತ ಕೇಸರಿ ಅನ್ಸ್ಕೋಬೇಕಾಗೈತೆ? ಇಲ್ಲ. ಏನಾಗಬೇಕಾಗೈತಿ? ನನ್ನೊಳಗೆ ಏನೈತಿ ಅನ್ನೋದನ್ನು ತಿಳ್ಕೊಬೇಕಾಗೈತಿ. ಸಾಮರ್ಥ್ಯಕ್ಕನುಸಾರವಾಗಿ ಎಲ್ಲವನ್ನ ಪಡ್ಕೊಳ್ಳೋನ್ರಿ. ಯಾಕಾಗೋದಿಲ್ಲ? ಪಂಡಿತರೇ ಆಗ್ಬೋದು, ತತ್ವಜ್ಞಾನಿನೇ ಆಗ್ಬೋದು. ಆಗಿಲ್ಲ? ಶಿಶುನಾಳ ಶರೀಫರು, ಸಾಕ್ರೆಟಿಸ್, ಗುರ್ಜೇಫ್ ಎಲ್ಲರೂ ಆಗಿಲ್ಲ? ಆಗ್ಯಾರು. ಅವರೆಲ್ಲರದು ಜೀವನ ಭಾಳ ಸರಳ ಇತ್ತಂತ ತಿಳ್ಕೊಂಡ್ರಿ? ಇಲ್ಲ, ಭಾಳ ಕಷ್ಟ ಇತ್ತು ಸ್ನೇಹಿತರೆ. ಅಷ್ಟೇ ಯಾಕೆ, ಅಕ್ಕ ಮಹಾದೇವಿಯವರು 12ನೇ ಶತಮಾನದಲ್ಲಿ ವೈರಾಗ್ಯದ ಅತ್ಯಂತ ಉತ್ತುಂಗದ ನಿಲ್ಲಲಿದ್ದಂತಹ ಒಬ್ಬ ಸ್ತ್ರೀ. ಅದೇನು ಸಾಧಾರಣವಾದ ಸಾಧನೆನ ಸ್ನೇಹಿತರೆ? ಈಗ ಬಿಡ್ರಿ, 12ನೇ ಶತಮಾನದಾಗ ಇಡೀ ಮೈ ಮೇಲೆ ಒಂದಿಷ್ಟು ಬಟ್ಟೆ ಎಲ್ಲ, ಮೈಯೆಲ್ಲ ಕೂದಲನ್ನು ಹರಡಿಕೊಂಡು ಆಧ್ಯಾತ್ಮದ ಆತ್ಮನ ಕುರಿತಾದಂತಹ ಚಿಂತನ ಮಂಥನಗಳನ್ನ ಇಟ್ಕೊಂಡಂತಹ ಒಬ್ಬ ಮಹಿಳೆ ನೋಡ್ರಿ, ಅಕ್ಕ ಅಂತ ಅನ್ಸ್ಕೊಂಡ್ರು ಇಡೀ ಜಗತ್ತಿಗೆ. ಅವರಿಗೆ ಎಷ್ಟು ಅವಮಾನ ಆಗಿರ್ಬೋದ್ರಿ. ನಾವೀಗ ಅವ್ರ ಚರಿತ್ರೆ ಓದ್ತೀವೋ, ಆದ್ರೆ ಆಗಿನ ಕಾಲಕ್ಕೆ ಹೋಗಿ ಒಂದು ಸ್ವಲ್ಪ ವಿಚಾರ ಮಾಡ್ರಿ, ಅವ್ರು ಯಾವ ಲೆವೆಲಿಗೆ ಅವ್ರಿಗೆ ಅವಮಾನ ಆಗಿರ್ಬೋದು, ಯಾವ ಲೆವೆಲಿಗೆ ಅವ್ರಿಗೆ ಕಷ್ಟ ಆಗಿರ್ಬೋದು. ಅವ್ರು ಹೇಳ್ತಾರ್ರಿ, ಆತ್ಮ ಸಂಘಾತಕ್ಕೆ ಚೆನ್ನ ಮಲ್ಲಿಕಾರ್ಜುನನುಂಟು, ಹಸಿವಾದೊಡೆ ಭಿಕ್ಷಾನ್ನಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು ಅಂತ ಹೇಳ್ತಾಳ್ರಿ. ತಂದೆ ತಾಯಿ ಹೇಳ್ತಾಳ್ರಿ, ಅಕ್ಕಮಹಾದೇವಿ ಹೆಂಗಿರ್ತೀಯವ್ವ ನೀನು ಸುಖವಾಗಿ ನಾವು ಬೆಳೆಸಿದೀವು, ಒಬ್ಬಳೇ ಮಗಳು, ನೀ ಈ ರೀತಿ ಆಗ್ಬಿಟ್ಟು ಇನ್ನು ಹೆಂಗಿರ್ತಿ ಅಂತ ತಂದೆ ತಾಯಿ ಕೇಳಿದಾಗ
ಹಸಿವಾದ್ರ ತಂದೆ ಭಿಕ್ಷೆ ಅನ್ನೋಳಗಂತೂ ಎಲ್ಲಾದ್ರೂ ಭಿಕ್ಷೆ ಬಿಡದ್ರಂತೂ ತನ್ನ ಸಿಗ್ತತಿ. ಎಲ್ಲರ ದೇವಾಲಯ ಇರ್ತಾವ ಅಲ್ಲಿ ಮಲ್ಕೋಬಹುದು. ಇನ್ನು ಆತ್ಮಸಂಗಾತಕ್ಕೆ ನನ್ನ ಜೊತೆ ಚನ್ನಮಲ್ಲಿಕಾರ್ಜುನನದಾನು ಅಂಥೇಳಿ ಅಂತಹ ಗಟ್ಟಿ ನಿಲುವನ್ನು ತೊಟ್ಟಂತಹ ಮಹಿಳೆ ನಮ್ಮ ಅಕ್ಕ ಮಹಾದೇವಿ ಸ್ನೇಹಿತರೆ. ನೋಡ್ರಿ, ಇವರೆಲ್ಲ ಜೀವನವನ್ನು ನೋಡ್ತಾ ಬಂದಾಗ ನಮ್ಮ ಕಷ್ಟಗಳು ಏನೂ ಅಲ್ಲ ಅಂತ ಹೇಳ್ಬೋದು. ಜೀರೋ ಸ್ನೇಹಿತರೆ. ಏನೋ ಮನ್ಯಾಗ ಒಂದಿಷ್ಟು ಕಡಿಮೆ ಇರ್ತತಿ, ಆ ಕಡಿಮೆ ಐತಿಲ್ಲ ಅನ್ಕೊಂಡ್ ಕೂತೀವಿ ಅಂತಂದ್ರೆ ಅಲ್ಲೇ ಕೊಂಡಿರ್ತೀವಿ ಅಷ್ಟೇ. ದೊಡ್ಡ ಮಟ್ಟದ ಬೆಳವಣಿಗೆ ಕಡೆ ಗಮನ ಕೊಡಬೇಕು ಸ್ನೇಹಿತರೆ. ಏನು ಇಷ್ಟೇನಾ ಜೀವನ? ಖಾನಾ ಪೀನಾ ಸೋನಾ ಇಷ್ಟೇನಾ? ನೋ ಫ್ರೆಂಡ್ಸ್, ನಾವಿಲ್ಲಿ ಬಂದಿರೋದು ಏನಾಗಕ್ಕೋಸ್ಕರ ಅಂತಾರೆ, ಪೂರ್ಣತೆಯನ್ನು ಹೊಂದೋದಕ್ಕೋಸ್ಕರ. ಪೂರ್ಣಮದಃ ಪೂರ್ಣಮಿದಃ ಪೂರ್ಣಾತ್ ಪೂರ್ಣ ಮುದಚ್ಯತೆ. ಪೂರ್ಣತೆಯನ್ನು ಪಡ್ಕೊಳಕ್ಕಂತ ಬಂದಾಗ ಸಾಕಷ್ಟು ಟೆಸ್ಟ್ ನಡೀತಾವ್ರಿ. ಇಲ್ಲಿ ಪರೀಕ್ಷೆಗಳು ಅಂತ ಬರ್ತಾವ. ಇವೆಲ್ಲ ಪರೀಕ್ಷೆಗಳು ಸ್ನೇಹಿತರೆ. ಈ ಪರೀಕ್ಷೆ ಒಳಗೆ ನಾವು ಪಾಸ್ ಆಗಬೇಕು, ಸೋಲಬಾರ್ದು. ಗೆಲುವು ಅಂದ್ರೆ ಎಲ್ಲರಿಗೂ ಇಷ್ಟ, ಹೌದಾ? ಸೋತವನೇ ಗೆಲುವನ್ನ ಪಡಿತಾನ್ರಿ. ಯಾಕಂದ್ರೆ ಎಷ್ಟು ಸಾರಿ ಸೋತಿರ್ತಾನಲ್ಲ ಅವನಿಗೆ ಗೊತ್ತಿರ್ತೈತಿ ಹೆಂಗೆ ಗೆಲ್ಲಬೇಕು ಅನ್ನೋದು ಗೊತ್ತಿರ್ತೈತಿ. ಹಂಗಂತ ಗೆಲ್ಲುವುದು ತಪ್ಪಂತ ನಾ ಹೇಳಕತ್ತಿಲ್ಲ. ಸೋಲು ಆದಾಗ ಕುಗ್ಗಬೇಡ್ರಿ. ಕಷ್ಟಗಳು ಬಂದಾಗ ನೀವು ಇನ್ನಷ್ಟು ಡೌನ್ ಆದ್ರಿ ಅಂತಂದ್ರೆ ಕುಗ್ಸುವಂಥ ಶಕ್ತಿಗಳು ಭಾಳ ಅದಾವ್ರಿ. ನಿನ್ನಿಂದ ಏನಾಕತಿ ಬಿಡ, ನೀನು ಸುಮ್ಮ ಇದ್ದು ಬಿಡ ಅನ್ನೋರೇ ಭಾಳ ಅದಾವ್ರು. ಪ್ರೋತ್ಸಾಹ ಕೊಟ್ಟು ಕೈ ಎತ್ತೋರು ಭಾಳ ಜನ ಕಡಿಮೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಕಷ್ಟರೇ ಆದಾಗ ನಮಗೆ ನಷ್ಟಗಳಂತೂ ಸಾಕಷ್ಟು ಆಗಿರ್ತಾವ್ರಿ. ಏನಾರ ಒಂದು ಕೆಲಸ ಮಾಡ್ತಿರ್ತೀರಿ, ಮೊದಲಿಗೆ ಸ್ವಲ್ಪ ನಿಮಗೆ ಲಾಸ್ ಆಗ್ತೈತಿ, ನೀವು ಅನ್ಕೊಂಡಷ್ಟು ಲಾಭ ಅದ್ರಾಗ ಬರೋದಿಲ್ಲ, ತೊಂದರೆ ಇಲ್ಲ, ಪ್ರಯತ್ನ ಮಾಡ್ತಾ ಇರ್ರಿ. ಮರಳಿ ಯತ್ನವ ಮಾಡು ಅಂತ ಹೇಳಿರ್ರಿ. ಆ ರೀತಿ ಮರಳಿ ಪ್ರಯತ್ನ ಮಾಡ್ತಾ ಇದ್ದಾಗ ಎಲ್ಲವೂ ಸಾಧ್ಯ ಆಕತ್ರಿ. ಶ್ರೀಕೃಷ್ಣನಿಗೆ ದ್ರೌಪದಿ ಕೇಳಿದ್ಲು, ನೀ ಭಗವಂತ ಇದ್ದೀಯಾ, ನಿನಗೆಲ್ಲನೂ ಸಾಧ್ಯ ಐತಿ, ನಿನಗೆ ದೇವರು ವಿಶೇಷವಾದ ಶಕ್ತಿಯನ್ನು ಕೊಟ್ಟಾನು ಕೃಷ್ಣ ಅಂತ ದ್ರೌಪದಿ ಹೇಳಿದ್ಲು. ಆಗ ಕೃಷ್ಣ ಹೇಳಿದ್ದೇನಪ್ಪ ಅಂದ್ರೆ, ಹೌದು, ದೇವ್ರು ನನಗೆ ವಿಶೇಷವಾದ ಶಕ್ತಿ ಕೊಟ್ಟನು. ಅದು ಏನಪ್ಪ ಅಂತಂದ್ರೆ ಪ್ರಯತ್ನ ಮಾಡುವಂಥ ಶಕ್ತಿಯನ್ನು ದೇವ್ರು ನನಗೆ ಕೊಟ್ಟಾನು. ಹಾಗಾಗಿ ನಾನು ಎಲ್ಲರಿಗಿಂತ ವಿಶಿಷ್ಟವಾಗಿ ಅದನಿ ಅಂತೇಳಿ ಕೃಷ್ಣ ಹೇಳ್ತಾನ್ರಿ. ಅದೆಲ್ಲರಿಗೂ ನಮ್ಮೆಲ್ಲರಿಗೂ ಐತಿಲ್ರಿ, ಪ್ರಯತ್ನ ಮಾಡುವಂಥ ಶಕ್ತಿ ನಮ್ಗೆಲ್ಲರಿಗೂ ಐತೆ. ಅದ್ರ ಕಡೆ ಗಮನ ಕೊಡಬೇಕು ಸ್ನೇಹಿತರೆ. ನಮಗೆ ಎಂಥವು ಅಂದ್ರೆ ರೀ ಪ್ರಾಬ್ಲಮ್ಗಳ ಎಲ್ಲ ಇರ್ತೈತಿ. ಮನೆಯೊಳಗೆ ಇರ್ತೈತಿ, ಸಿರಿ ಸಂಪತ್ತು ಇರ್ತೈತಿ, ಎಲ್ಲ ಇರ್ತೈತಿ. ಇನ್ನೊಬ್ಬರ ಕಷ್ಟವನ್ನು ನೋಡಿ ಆ ಕಷ್ಟ ನೋಡ್ರಿ, ಅವ್ರಿಗೆ ಹೆಂಗೆ ಕಷ್ಟ ಆಗೈತಿಲ್ಲ ಅನ್ಕೊಂಡು ಕೂಡ್ತೀವ್ರಿ. ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಬಸವನವ್ರು ಹೇಳ್ಯಾರ್ರಿ. ಇಂಥವೆಲ್ಲ ಸಣ್ಣ ಮಕ್ಕಳ ಕೆಲಸ ರೀ ಇವೆಲ್ಲ. ಇಂಥದ್ದು ಮಾಡ್ಕೊಂತ ಕೂತೀವಿ, ಜೀವನ ಮಾಡೋದಿರಲಿ, ಆತ್ಮಜ್ಞಾನ ದೂರ ಹೋಯ್ತು. ಮೊದಲು ಸರಿಯಾಗಿ ಜೀವನ ಮಾಡೋದೇ ನಮಗೆ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಕಷ್ಟಗಳು ಬಂದಾಗ ಕುಗ್ಗಕ್ಕೆ ಹೋಗ್ಬಾರ್ದು. ಹಿಂಗೆ ಬಂತಪ್ಪ ಹೆಂಗೆ ಮಾಡೋದು ಅಂತ ಅನ್ಕೊಂಡು ಕೂತ್ವಿ ಅಂತಂದ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ಬಂದದ್ದನ್ನು ಅದಕ್ಕೆ ಎದೆ ಕೊಡ್ರಿ, ಏನೂ ಇಲ್ಲ, ಅದು ಭಾಳ ಸಮಯ ತನಕ ಇರೋದಿಲ್ಲ. ಒಂದು ತಿಳ್ಕೊಂಬಿಡ್ರಿ ಸ್ನೇಹಿತರೆ, ಯಾವುದೇ ಬರಲಿ ನಮ್ಮ ಜೀವನದೊಳಗೆ ಯಾವುದು ಕೂಡ ಶಾಶ್ವತವಾಗಿ ಇರೋದಿಲ್ಲ. ಕತ್ತಲಾದ ನಂತರ ಬೆಳಕಾಗಬೇಕು, ಅಮಾವಾಸ್ಯೆ ಆದ ನಂತರ ಹುಣ್ಣಿಮೆ ಬರಲೇಬೇಕು, ಹುಣ್ಣಿಮೆ ಆದ ನಂತರ ಮತ್ತೆ ಅಮಾವಾಸ್ಯೆ ಬರಲೇಬೇಕು. ಹಿಂಗೆ ಪ್ರಕೃತಿಯನ್ನು ನೋಡ್ತಾ ನಾವು ಇರಬೇಕು ಸ್ನೇಹಿತರೆ. ಪ್ರಕೃತಿ ನಿಮಗೆ ಅದ್ಭುತವಾದ ಸಂದೇಶವನ್ನು ಕೊಡ್ತೈತಿ. ಹಾಗಾಗಿ ಎದೆ ಒಳಗಿರ್ತಕ್ಕಂತಹ ಧೈರ್ಯವನ್ನ, ಆತ್ಮಸ್ಥೈರ್ಯವನ್ನ, ಛಲವನ್ನ ಯಾವತ್ತೂ ಕೂಡ ಬಿಡಕ್ಕೆ ಹೋಗ್ಬಾರ್ದು. ಇವೆಲ್ಲ ನಮ್ಮ ಆಸ್ತಿ ಸ್ನೇಹಿತರೆ. ನಾವು ಅನ್ಕೋತೀವಿ ನಾವು ಗಳಿಸಿದ ಸಂಪತ್ತಷ್ಟ ನಮ್ಮ ಆಸ್ತಿ ಅಂತ ನಾವು ಅನ್ಕೋತೀವಿ. ಅದು ಅಶಾಶ್ವತ. ಮಧ್ಯಾಹ್ನದ ಬಿಸಿಲಿದ್ದಂಗ ಇವತ್ತಿರ್ಬೋದು, ನಾಳೆ ಹೋಗ್ಬೋದು, ಗೊತ್ತಿಲ್ಲ ಏನಾಕತಿ ಅನ್ನೋದು ಗೊತ್ತಿಲ್ಲ. ಆದ್ರೆ ಯಾರು ಇಂತಹ ಕಷ್ಟಗಳಿಗೆ ತಲೆ ಕೊಡದೆ ನೋಡಪ್ಪ ಬಂದತಿ ಬರಲಿ, ಬಂದದ್ದೆಲ್ಲ ಬರಲಿ, ದೇವನ ಕೃಪೆ ಒಂದು ಇರಲಿ ಅಂತ ಅನ್ಕೋಬೇಕಷ್ಟೇ. ಸದ್ಗುರುವಿನ ಕೃಪೆ ಒಂದು ಇರಲಿ ಅಂತ ಅನ್ಕೋಬೇಕು. ಯಾಕಂದ್ರೆ ಒಂದು ಸುಂದರವಾದ ಮೂರ್ತಿ ಆಗ್ಬೇಕಂದ್ರೆ ಪೆಟ್ಟುಗಳು ತಿನ್ಬೇಕಾಕತಿ. ನಾವು ಸುಂದರ ಮೂರ್ತಿ ಆಗೋಣ ಹಿಂಗೆ ಇರೋಣ್ರಿ, ಕಪ್ಪಿತ್ತಿಂದ ಹೆಬ್ಬವಿನ ಥರ ಬಿದ್ದುಬಿಟ್ಟಿವಿ ಅಂದ್ರೆ ಅದಕ್ಕೆ ಅರ್ಥನೇ ಇಲ್ಲ ಸ್ನೇಹಿತರೆ. ಸುಮ್ಮನೆ ತಿನ್ನೋದು, ಸುಮ್ಮನೆ ಮಲಗೋದು, ಸುಮ್ಮನೆ ಹೋಗೋದು ಅಂದ್ರೆ ಅದಕ್ಕೆ ಅರ್ಥ ಇಲ್ಲ. ಇತಿಹಾಸದ ಪುಟದೊಳಗಿರ್ತಕ್ಕಂತಹ ಎಲ್ಲ ಮಹಾತ್ಮರ ಚರಿತ್ರೆ ಓದ್ರಿ, ಎಲ್ಲ ಸಾಧಕರ ಚರಿತ್ರೆಯನ್ನು ಓದ್ರಿ, ಅವ್ರು ಎಲ್ಲರಿಗೂ ಕೂಡ ಕಷ್ಟಗಳು ಇದ್ದು ರೀ. ಕೆಲವೊಬ್ರಿಗೆ ಮನೆನೇ ಇರಲಿಲ್ಲ, ಇನ್ನು ಕೆಲವೊಬ್ಬರಿಗೆ ಉಣ್ಣಾಕ ಆಹಾರ ಇರಲಿಲ್ಲ, ಇನ್ನು ಕೆಲವರಿಗೆ ಮೈಮೇಲೆ ಬಟ್ಟೆ ಇರಲಿಲ್ಲ. ಆದರೂ ಕೂಡ ಅವರನ್ನು ನಾವು ಇವತ್ತಿನ ದಿವಸ ಮಹಾತ್ಮರು ಅಂತ ಹೇಳ್ತೀವಿ. ಬಾಗಲಕೋಟೆಯ ನಮ್ಮ ಒಬ್ಬರು ಅಜ್ಜರು ಬರ್ತಾರ್ರಿ, ಲಡ್ಡು ಮುತ್ಯ ಅಂಥೇಳಿ. ಅವರ ಜೀವನ ಚರಿತ್ರೆ ತಾವೆಲ್ಲ ಓದಿರ್ಬೋದು. ಅವ್ರಿಗೇನೋ ಭಾಳ ದೊಡ್ಡ ವ್ಯವಸ್ಥೆ ಇತ್ತು, ದೊಡ್ಡ ಮಠ ಇತ್ತು, ಏನೂ ಇಲ್ಲ. ಸಾಮಾನ್ಯರ ತರಹ ಒಂದು ತಟ್ಟನ್ನು ಅವರು ಸುತ್ಕೊತ ಇದ್ರು, ಎಲ್ಲ ಕಡೆ ತಿರುಗಾಡ್ತಾ ಇದ್ರು. ಅದರ ಒಳಗಡೆ ಶ್ರೀಮಂತಿಕೆ, ಆಧ್ಯಾತ್ಮದ ಶ್ರೀಮಂತಿಕೆ ಇತ್ತು, ಆತ್ಮಜ್ಞಾನದ ಶ್ರೀಮಂತಿಕೆ ಇತ್ತು. ಅವ್ರು ಎಲ್ಲೇ ಹೋದ್ರು ಕೂಡ ಹಿಂಗೆ ಮಾಡಬೇಡ್ರಿ ಅಂತ ಯಾರೂ ಹೇಳ್ತಿರ್ಲಿಲ್ಲ. ಮಹಾತ್ಮರು, ಪವಾಡ ಪುರುಷರು ಅಂತ ಹೇಳ್ತಾ ಇದ್ರು. ಅವ್ರು ಹೆಂಗಾದ್ರು
ತನ್ನೊಳಗಿರ್ತಕ್ಕಂತಹ ಮಹಾಗಣವನ್ನು ಅರಿತಿದ್ರು ಅವರು ಲಡ್ಡು ಮುತ್ಯ. ನೋಡ್ರಿ, ಇಂಥವೆಲ್ಲ ನಾವು ನೋಡ್ತಾ ಇರಬೇಕು ಸ್ನೇಹಿತರೆ. ಸುಮ್ಮನೆ ಯಾವುದೋ ಒಂದು ಮೂಲೆ ಕೂತು ಗುಳುಗುಳು ಅಳುಕ್ಕಿಂತ ಇಂತಹ ವಿಷಯಗಳನ್ನ ತಿಳ್ಕೊಂಡ್ವಿ ಅಂತಂದ್ರೆ ನಾವು ಕುಳಿತಂತಹ ಜ್ಞಾನದ ಸ್ಥಳದಿಂದನ ನಾವು ಆತ್ಮಜ್ಞಾನವನ್ನು ಪಡ್ಕೋಬಹುದು. ಅಷ್ಟು ಸದಾವಕಾಶ ಈ ಭೂಮಿ ನಮಗೆ ಮಾಡಿಕೊಟ್ಟತ್ರಿ. ಪ್ರಕೃತಿ ಮಾತೆ ನಮಗೆಲ್ಲವನ್ನ ಮಾಡಿಕೊಟ್ಟವಳು. ಯಾಕ? ಚೆನ್ನಾಗಿ ಇರು, ನಿನ್ನೊಳಗಿದ್ದುದನ್ನು ನೀನು ತಿಳ್ಕೊ. ಇನ್ನೊಬ್ಬರ ಜೀವನ ಕಡೆ ನಾವು ಗಮನ ಕೊಟ್ವಿ ಅಂತಂದ್ರೆ ನಮಗೆ ಈ ಜೀವನನ ಸಾಕಾಗೋದಿಲ್ಲ ಸ್ನೇಹಿತರೆ. ಮನುಷ್ಯ ಮಾಡಕತ್ತದ ಅದನ್ನೇ. ಇನ್ನುಳಿದ ಎಲ್ಲ ಜೀವಿಗಳನ್ನ ನೋಡ್ರಿ, ಅವು ತಮ್ಮ ಪಾಡಿ ತಾವು ಜೀವನ ಮಾಡಕತ್ತಾವ. ಆದ್ರೆ ಮನುಷ್ಯ ಹಂಗೆ ಮಾಡಕತ್ತಾನನ್ರಿ? ಇಲ್ಲ. ತನ್ನ ಜೀವನ ವ್ಯವಸ್ಥೆ ಒಂದು ಸ್ವಲ್ಪ ಸರಿ ಆಯ್ತು ಅಂದ್ರೆ ಮತ್ತೊಬ್ಬರ ಜೀವನದಾಗ ತಲೆ ಹಾಕ್ಬಿಡೋದು. ತಂದೆ ಮೊದಲು ಸರಿ ಇರೋದಿಲ್ಲ, ಇನ್ನೊಬ್ಬರ ಜೀವನವನ್ನು ತಿದ್ದಾಕ ನೋಡೋದು. ಅರೆ ಕ್ಯಾ ಬಾತ್ ಹೈ? ಯಾವುದಕ್ಕೋಸ್ಕರ ಬಂದಿದ್ದೀಯಾ? ಏನು ಮಾಡ್ತಾ ಇದ್ದೀಯಾ? ಅವಮಾನಗಳು ಬಂದವಂತ ಕೂತ್ವಿ ಅಂತಂದ್ರೆ ಯಾವುದನ್ನು ಕೊಡ್ಲಿಕ್ಕೂ ಆಗೋದಿಲ್ಲ, ಯಾವುದನ್ನು ತಗೊಳ್ಳಿಕ್ಕೂ ಆಗೋದಿಲ್ಲ ಸ್ನೇಹಿತರೆ. ಬುದ್ಧನ ವಿಷಯದಲ್ಲಿ ಹಿಂಗಾಯಿತು. ಏನಪ್ಪ ಅಂತಂದ್ರೆ ಅವರು ಒಂದು ಹಳ್ಳಿಗೆ ಹೋದಾಗ ಅಲ್ಲಿದ್ದಂತಹ ಎಲ್ಲ ಪಂಡಿತರು ಒಟ್ಟಾಗಿ ಸೇರಿ ಬುದ್ಧನನ್ನು ಬಯಕ್ಕೆ ಶುರು ಮಾಡಿದ್ರು. ನೀನು ದುರಾಚಾರಿ, ದೇವರಿಲ್ಲ ಅಂತ ಹೇಳಕತ್ತದಿ, ಶಾಸ್ತ್ರಗಳು ಸುಳ್ಳು ಅಂತ ಹೇಳಕತ್ತದಿ, ಪುರಾಣಗಳೆಲ್ಲ ಊಹಾಪೋಹಗಳಂತ ಹೇಳಕತ್ತದಿ, ನಾನಾ ದೇವರು ನೀನಾ ದೇವರು ಅಂತೇಳಿ ಎಲ್ಲರಿಗೂ ಬೋಧನೆ ಮಾಡಕತ್ತದಿ, ಎಲ್ಲ ಯುವಕರನ್ನ ಸನ್ಯಾಸಿಗಳನ್ನ ಮಾಡಿಬಿಟ್ಟದಿ, ನೀನು ಹಂಗಾನಿ ಹಿಂಗ ಅಂತ ಬೈಯಾಕತ್ತಿದ್ರು. ಆ ಎಲ್ಲ ಪಂಡಿತರು ಬುದ್ಧನನ್ನ ಬೈಯುವುದನ್ನು ನೋಡಿ ಬೌದ್ಧ ಭಿಕ್ಷುಗಳು ಬುದ್ಧನ ಶಿಷ್ಯಂದ್ರಿಗೆಲ್ಲ ಭಾಳ ಬೇಜಾರಾತ್ರಿ. ಭಾಳ ಕೋಪ ಬರ್ಲಾಕತ್ತಿತ್ತು. ಏನು ನಮ್ಮ ಗುರುಗಳು ವಿಶ್ವದಷ್ಟು ಶಕ್ತಿಯನ್ನು ಒಳಗಡೆ ಇಟ್ಕೊಂಡು ಸುಮ್ಮನೆ ನಿಂತಾರಲ್ಲ, ಯಾಕೆ ಬುದ್ಧ ಒಳ್ಳೆ ಮಾತಾಡಕತ್ತಿಲ್ಲ ಅಂತೇಳಿ ಸಿಟ್ಟು ಬರ್ಲಾಕತ್ತಿತ್ತು. ಅವರೆಲ್ಲ ಬೈಯೋದು ಮುಗಿದ ನಂತರ ಬುದ್ಧ ಅವ್ರಿಗೊಂದು ಮಾತು ಹೇಳ್ತಾನ್ರಿ. ನಿಮ್ದೆಲ್ಲ ಆಯ್ತಾ ಬೈಯುವುದ? ನೀವು ಬೈಯುವುದೆಲ್ಲ ಆಯ್ತಾ ಅಂತ ಕೇಳ್ತಾನೋ. ಆಯಿತು ಅಂತ ಅವ್ರು ಹೇಳ್ತಾವ್ರು. ಇಷ್ಟೆಲ್ಲ ಬೈದ್ರು ನಿಂಗೆ ಏನೂ ಅನಿಸ್ಲಿಲ್ಲ ಅಂತಂತಾರೆ ಮತ್ತವರು. ಆಗ ಬುದ್ಧ ಹೇಳಿದೇನಪ್ಪ ಅಂತಂದ್ರೆ, ನಿಮ್ದೆಲ್ಲ ಟೀಕೆ ಟಿಪ್ಪಣಿಗಳು ಮುಗ್ದಿತ್ತು ಅಂತಂದ್ರೆ ನಾನು ಮತ್ತೊಂದು ಹಳ್ಳಿಗೆ ಹೋಗಬೇಕು. ಅಲ್ಲೂ ಕೂಡ ಇಂತಹ ಟೀಕೆ ಟಿಪ್ಪಣಿಗಳು ನಿಂದನೆಗಳು ನಡೆದಿರ್ತಾವು. ಒಂದಿಷ್ಟು ಅವರ ಜೊತೆಗೆ ಚಿಂತನ ಮಂಥನ ಮಾಡಬೇಕಾಗಿತ್ತು. ಆದರೆ ಒಂದು ವಿಚಾರ ತಿಳ್ಕೊರಿ, ನಾನು ನಿಮ್ಮ ಈ ಟೀಕೆ ಟಿಪ್ಪಣಿಗಳಿಗೆ ನಾ ಪ್ರತ್ಯುತ್ತರ ನೀಡ್ತಿದ್ನಿ. ಯಾವಾಗ? ಸುಮಾರು 10 ವರ್ಷದ ಹಿಂದೆ ಬಂದಿದ್ರಿ ಅಂತಂದ್ರೆ ನನ್ನ ಕೈ ಒಳಗೆ ಖಡ್ಗ ಇತ್ತು. ಆಗ ಸರಿಯಾದ ಪ್ರತ್ಯುತ್ತರ ನಾನು ನೀಡ್ತಿದ್ನಿ. ಆದ್ರೆ ನಾ ಇವಾಗ ಹೆಂಗಾಗಿನಪ್ಪ ಅಂತಂದ್ರೆ ನಿಮ್ಮ ಒಂದು ಬೈಗುಳವನ್ನು ಸ್ವೀಕಾರ ಮಾಡೋ ಸ್ಥಿತಿಯೊಳಗೆ ನಾ ಇಲ್ಲ. ಅಂದ್ರೆ ನೀವು ಇಲ್ಲಿ ತನಕ ಏನು ಬೇದರ್ಲ ನನಗೆ ಅದನ್ನು ಯಾವುದೂ ಸ್ವೀಕಾರ ಮಾಡಿಲ್ಲ. ಯಾಕಂದ್ರೆ ನಾ ದೇಹನೇ ಅಲ್ಲ, ನಾ ದೇಹದೊಳಗಿರ್ತಕ್ಕಂಥ ಚೇತನಾ ಸ್ವರೂಪ. ನಾ ನಿಮ್ಮೊಳಗೋದನು. ನೀವು ಯಾರನ್ನ ಬೈದ್ರಿ ಅಂತಂದ್ರೆ ನೀವು ನಿಮ್ಮನ್ನ ಬೈದ್ರಿ ಇವಾಗ ಅಂತಂದಾಗ ಅವ್ರಿಗೊಂದು ರೀತಿ ದಿಗಲಾಗಿಬಿಡ್ತು. ಏನಪ್ಪ ಎಂಥ ಮಹಾತ್ಮರಿಬೋದು, ಇವ ಬಾಯಿಗೆ ಬಂದಂಗೆ ಬೇದದೆವು, ಆದರೂ ಸಹಿತ ಒಂದು ರೀತಿಯ ಪ್ರತಿಕ್ರಿಯೆ ಸಹಿತ ತೋರಿಸ್ಲಿಲ್ಲ ಅಂತ ಅಂದು ಅವ್ರ ಮನಸ್ಸಿನೊಳಗೆ ಒಂದಿಷ್ಟು ಖೇದದ ಭಾವ ಮೂಡಿತ್ತು ಸ್ನೇಹಿತರೆ. ಆದರೆ ಇದನ್ನು ನೋಡಿದ್ರಲ್ಲ ಶಿಷ್ಯಂದ್ರು, ಅವ್ರಿಗೆ ಬೇಜಾರಾಗಿತ್ತು. ನೋಡ್ರಿ ಗುರುಗಳ ಇಲ್ಲಿರೋದು ಬೇಡ, ಬೇರೆ ಹಳ್ಳಿಗೆ ಹೋಗೋಣ ಅಂತ ಹೇಳಿರೋರು. ಆಗ ಬುದ್ಧ ಹೇಳ್ದ, ನೀವು ಇಡೀ ಭೂಮಂಡಲದ ಮೇಲೆ ಎಲ್ಲಿ ಬೇಕಾದರೂ ಹೋಗ್ರಿ, ಅಲ್ಲಿ ಟೀಕೆಗಳು ಇರುವುದೇ, ಕಷ್ಟ ಇರುವುದೇ, ನಷ್ಟ ಇರುವುದೇ. ಆದ್ರೆ ಯಾವಾಗ ನಾವು ಒಳಗಡೆಯಿಂದನ ತಯಾರಾಗ್ತೀವಲ್ಲ, ಎಲ್ಲವನ್ನು ಎದುರಿಸೋದಕ್ಕೆ, ಎಲ್ಲವನ್ನು ಸ್ವೀಕರಿಸೋದಕ್ಕೆ ನಾವು ಯಾವಾಗ ತಯಾರಾಗ್ತೀವಲ್ಲ, ಆಗ ಇಡೀ ಭೂಮಂಡಲ ನಮಗೆ ಸ್ವರ್ಗದ ರೀತಿಯಲ್ಲಿ ಕಾಣಿಸ್ತತಿ. ನಮಗೆ ಯಾರೂ ಕೆಟ್ಟವರು ಅಂತ ಅನಿಸೋದಿಲ್ಲ ಅಂತ ಅಂದಾಗ ಆ ಬುದ್ಧನ ಶಿಷ್ಯಂದ್ರಿಗೆಲ್ಲ ಒಂದಿಷ್ಟು ಜ್ಞಾನದ ಝಲಕ ಮೂಡಿತು ಸ್ನೇಹಿತರೆ. ಹಾಗಾಗಿ ಅವಮಾನಗಳ ಸುರಿಮಳೆ ಆಗ್ತಾ ಇತ್ತಪ್ಪ ಅಂತಂದ್ರೆ ದಯಮಾಡಿ ಒಂದಿಷ್ಟು ಕೊರಗಕ್ಕೆ ಹೋಗ್ಬೇಡ್ರಿ. ಯಾಕೆ? ಅವಮಾನ ಮಾಡೋರು ಯಾರಪ್ಪ ಅಂತಂದ್ರೆ ಅಜ್ಞಾನಿಗಳು. ಜ್ಞಾನಿಗಳು ಯಾವತ್ತೂ ಕೂಡ ಅವಮಾನ ಮಾಡೋದಿಲ್ಲ, ಉಪದೇಶವನ್ನು ಕೊಡ್ತಾರ್ರಿ. ನೀನು ಈ ರೀತಿ ಆಗು ಅಂತ ಹೇಳ್ತಾರೋ. ಸ್ವಲ್ಪ ಯೋಚನೆ ಮಾಡ್ರಿ, ನಿಮ್ಮನ್ನು ಯಾರು ಬೈಯಾಕತ್ತಾರೋ ಅಂತ ಯೋಚನೆ ಮಾಡ್ರಿ. ಯಾರಾದ್ರೂ ಒಬ್ರು ಗುರುಗಳು ಬೈತಾ ಇದ್ದಾರಾ? ಯಾರಾದ್ರೂ ಒಬ್ರು ಸಾಧಕರು ನಿಮ್ಮನ್ನು ಬೇದಾರ? ಇಲ್ಲ. ಬೇಯೋರು ಯಾರೋ ಬುದ್ಧಿಮಟ್ಟದ ಕೆಳಗಿದ್ದವ್ರೆ ಬೈತಿರ್ತಾರೋ. ಯಾರು ಅವಮಾನ ಮಾಡ್ತಾರಪ್ಪ ಅಂತಂದ್ರೆ ಅವ್ರೊಳಗೆ ಅಶಾಂತಿಯ ಅಲೆ ಮೂಡೈತಿ. ನಿಮ್ಮ ಮುಖದ ಮೇಲೆ ಇರುವಂತಹ ನಗುವನ್ನು ನೋಡಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅಸೂಯೆ ಮೂಡೈತಿ. ಅಂಥವರೇ ನಿಮ್ಮನ್ನ ಅವಮಾನ ಮಾಡ್ತಿರ್ತಾರೋ, ಅಂಥವರೇ ನಿಮ್ಮನ್ನು ಕುಗ್ಗಿಸ್ತಾ ಇರ್ತಾರೋ. ನೋಡ್ರಿ, ಸಚಿನ್ ತೆಂಡೂಲ್ಕರ್ ಇಡೀ ವಿಶ್ವದ ಒಂದು ಗ್ರೇಟ್ ಬ್ಯಾಟ್ಸ್ಮನ್ ಅಂತ ಕರ್ಕೊಂಡ್ಬಿಟ್ರು. ಹೌದಾ? ಅವ್ರನ್ನ ಕುಗ್ಸಕ್ಕೆ ಭಾಳಷ್ಟು ಮೀಡಿಯಾಗಳು ಇರ್ತಿದ್ದು. ಹಂಗ ಹಿಂಗ ಅಂತೇಳಿ ಭಾಳಷ್ಟು ಕುಗ್ಗಿಸ್ತಿದ್ರು. ಯಾಕೆ? ಒಂದಿಷ್ಟು ಟೀಕೆ ಮಾತುಗಳು ಬಂದಾಗ ಮನೋಬಲ ಕುಗ್ತತಿ. ಆ ಮನಸ್ಸಿನ ಬಲ ಕೂಗಿತ್ಪ ಅಂದ್ರೆ ದೇಹ ಅದಕ್ಕೆ ಸ್ಪಂದಿಸಂಗಿಲ್ಲ ಅನ್ನುವಂಥ ಒಂದು ವಿಷಯ ತಲೆಗೆ ಇಟ್ಕೊಂಡು ಅವ್ರನ್ನ ಹಾಗೆ ಅವಮಾನ ಮಾಡ್ತಾ ಇದ್ರು. ಆದರೂ ಸಹಿತ ಅವರು ಯಾವುದನ್ನು ತಲೆಗೆ ಇಟ್ಕೊಲಿಲ್ಲ, ತಮ್ಮ ಸಾಧನೆ ಕಡೆಗೆ ಗಮನ ಇಟ್ಟಿದ್ರು. ಹಂಗೆ ಸ್ನೇಹಿತರೆ, ಒಂದು ಚೆನ್ನಾಗಿ ತಿಳ್ಕೊಂಬಿಡ್ರಿ, ಗುರಿ ಕಡೆಗೆ ಗಮನ ಇಡ್ರಿ. ಇನ್ನೊಂದು ತಿಳ್ಕೊಂಬಿಡ್ರಿ, ಯಾವುದು ಕೂಡ ಶಾಶ್ವತ ಅಲ್ಲ. ಅವಮಾನ ಕೂಡ ಶಾಶ್ವತ ಅಲ್ಲ, ಸನ್ಮಾನ ಕೂಡ ಶಾಶ್ವತ ಅಲ್ಲ, ಕಷ್ಟ ಶಾಶ್ವತ ಅಲ್ಲ, ಸುಖ ಕೂಡ ಶಾಶ್ವತ ಅಲ್ಲ, ನಷ್ಟ ಶಾಶ್ವತ ಅಲ್ಲ, ಲಾಭ ಕೂಡ ಶಾಶ್ವತ ಅಲ್ಲ. ಇಷ್ಟನ್ನು ಮಾತ್ರ ತಿಳ್ಕೊಂಡ್ರಿ ಅಂತಂದ್ರೆ ನಾವು ಇದ್ದಲ್ಲಿಯೇ ಎಲ್ಲವೂ ಐತಿ.
ಯಾಕಂದ್ರೆ ನಾವು ಈ ಒಂದು ಲೋಕದಲ್ಲಿ ವಾಸ ಮಾಡಕತ್ತೀವಲ್ಲ, ಇಲ್ಲಿಂದ ಬಹಳಷ್ಟು ಲೋಕಗಳಿಗೆ ಪ್ರಯಾಣ ಬೆಳೆಸ್ಬೇಕಾಗೈತಿ. ಇದು ಭೂಲೋಕ. ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಜನಾಲೋಕ, ತಪೋಲೋಕ, ಮಹಾಲೋಕ, ಸತ್ಯಲೋಕ. ಅಲ್ಲಿವರೆಗೆ ಪ್ರಯಾಣ ಆಗಬೇಕು ಅಂತಂದ್ರೆ ಇಲ್ಲಿಂದನೇ ಆರಂಭ ಆಗ್ಬೇಕ್ರಿ. ಕಷ್ಟ, ನಷ್ಟ, ಅವಮಾನದಿಂದ ಆರಂಭ ಆದಂತಹ ಒಂದು ಪ್ರಯಾಣ ಎಲ್ಲಿ ಕೊನೆ ಆಗ್ತೈತಪ್ಪ ಅಂತಂದ್ರೆ, ಇದು ಯಾವುದು ಕೂಡ ನನ್ನ ಅಲ್ಲ ಅಂತ ಅನ್ಕೊಂಡ್ರಿ ಅಂದ್ರೆ ಅದೇ ಮುಕ್ತ ಸ್ಥಿತಿ. ಕಷ್ಟ ಬಂದಾಗ ಬರಲಿ, ಇದು ನನ್ನ ಆಯ್ಕೆ. ನಷ್ಟ ಆದಾಗ ಆಗಲಿ, ಇದೂ ಕೂಡ ನನ್ನ ಆಯ್ಕೆ. ಅವಮಾನಗಳು ಬರ್ತಾ ಇದೆಯಾ, ಬರಲಿ, ಇದೇ ನನಗೆ ಸನ್ಮಾನ ಅಂತ ಅನ್ಕೊಂಡ್ರಿ ಅಂತಂದ್ರೆ ಅದೇ ಮುಕ್ತ ಸ್ಥಿತಿ. ಒಂದು ಚಂದಂಗೆ ತಿಳ್ಕೊರಿ, ಸ್ವರ್ಗ ಬೇಕು ಸ್ವರ್ಗ ಬೇಕು ಅಂತ ಅನ್ಕೋತೀವ್ರಿ. ಸ್ವರ್ಗ ಬೇಕು ಅಂದ್ರೂ ಕೂಡ ಸಾಯಬೇಕು, ಅದು ನೆನಪಿರ್ಲಿ ಸ್ನೇಹಿತರೆ. ಅಂದ್ರೆ ಕಷ್ಟ ಬೇಕೇ ಬೇಕು. ಘರ್ಷಣೆ ಇದ್ದಾಗ ಬಂಗಾರಕ್ಕೊಂದು ಹೊರಗೆ ಬರ್ತೈತಿ. ನಾವು ಏನು ಹಾಕೋತೀವಿ ನೋಡ್ರಿ ಒಡವೆ, ಅದು ಹೆಂಗೆ ಭಾಳಷ್ಟು ಸುಟ್ಕೋತೈತಿ, ಭಾಳಷ್ಟು ತಿಕ್ತಾರ ಅದನ್ನು ಅಂದಾಗ ಅದಕ್ಕೆ ಹೊರಗೆ ಬಂದಿರ್ತೈತಿ. ಅಷ್ಟೇ ನೆನ್ಪು ಮಾಡ್ಕೊರಿ. ನಿಮ್ಮನ್ನು ಕಷ್ಟ ಭಾಳ ಕಾಡಕತ್ತಾವು ಅಂತಂದ್ರೆ ನಿಮ್ಮ ಪರೀಕ್ಷೆ ನಡೆದೈತಿ. ನಿಮ್ಮ ಆತ್ಮ ಶುದ್ಧ ಆಗತ್ತೈತಿ. ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದಂಥ ಬೆಳಕು ಬರೋದೈತಿ ಅನ್ನೋದನ್ನು ಯಾವತ್ತೂ ಮರೆಯಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ಹಾಗಾಗಿ ಕಷ್ಟ, ನಷ್ಟ ಮತ್ತು ಅವಮಾನ ನಮಗೆ ಏನನ್ನು ತಂದು ಕೊಡ್ತಾವಪ್ಪ ಅಂತಂದ್ರೆ ಜ್ಞಾನೋದಯವನ್ನು ತಂದು ಕೊಡ್ತಾವೆ. ಮಹಾವೀರ ಭಗವಾನ್ರೇ ಇರಲಿ, ಅಕ್ಕ ಮಹಾದೇವಿನೇ ಇರಲಿ, ಅಲ್ಲಮ ಪ್ರಭುಗಳೇ ಇರಲಿ, ಬಸವಣ್ಣವರೇ ಇರಲಿ, ಬುದ್ಧನೇ ಇರಲಿ, ಸಾಕ್ರೆಟಿಸೇ ಇರಲಿ, ಶಿಶುನಾಳ ಶರೀಫರೇ ಇರಲಿ, ಯಾರೇ ಇರಲಿ, ಅವರೆಲ್ಲರೂ ಬಯಸಿದ್ದೇನೋ ಜ್ಞಾನೋದಯವನ್ನು. ಅಂದಾಗ ಅವರಿಗೆ ಆ ರೀತಿ ಎಲ್ಲ ಕಷ್ಟ ಬಂದು ನಾವು ಕೂಡ ಅದನ್ನೇ ಬಯಸೋಣ ಸ್ನೇಹಿತರೆ. ಎಷ್ಟು ಸಾರಿ ಭೂಮಿಗೆ ಬರೋದು, ಎಷ್ಟು ಸಾರಿ ಹೋಗೋದು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನರೇ ಜಠರೇ ಶಯನಂ. ಯಾಕಂತಂದ್ರೆ ನಮಗೆ ಕಷ್ಟ ಬೇಡ, ನಷ್ಟ ಬೇಡ, ಅವಮಾನ ಬೇಡ ಅಂತಂದ್ರೆ ಮತ್ತೆ ಇಲ್ಲಿ ಬರಲೇಬೇಕು. ಇಲ್ಲಿ ಬರೋದು ಬೇಡ, ಜನನ ಮರಣ ಚಕ್ರದಿಂದ ನಂಗೆ ಮುಕ್ತಿ ಬೇಕು ಅಂತಂದ್ರೆ ಏನು ಬಂದತ್ತಿಲ್ಲ, ಬಂದದಕ್ಕೆ ಎದೆ ಒಡ್ಡಿ ನಿಂತು ಬಿಡ್ರಿ. ಆಗ ನಿಮಗೆ ದೈವ ಸಹಾಯ ಮಾಡ್ತೈತಿ. ಸದ್ಗುರು ನಿಮಗೆ ಮಾರ್ಗವನ್ನು ತೋರಿಸ್ತಾನ್ರಿ. ಹಾಗಾಗಿ ಸ್ನೇಹಿತರೆ, ಇಂತಹ ಎಲ್ಲ ಸಂದರ್ಭಗಳಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಂತಂದ್ರೆ ಪ್ರತಿದಿನ ಪ್ರತಿಯೊಬ್ಬರು ಧ್ಯಾನವನ್ನು ಮಾಡಲೇಬೇಕು. ಓಕೆನಾ? ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ಭೇಟಿಯಲ್ಲಿ ಮತ್ತೊಂದು ಸೂಕ್ತವಾದ ಮಾಹಿತಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೆ ಆರಾಮಾಗಿರಿ. ಪ್ರತಿದಿನ ತಪ್ಪದೇ ಧ್ಯಾನ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.